ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ನದ ಬ್ಲಾಗ್ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೊಸಬ್ರಿದ್ರಿಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ಇವತ್ತಿನ ಈ ವಿಡಿಯೋ ಒಳಗೆ ಕೊಡೋ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್ ಐತಿ. ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ಲಂಗೆ ಒಂದು ವಾರ ಆತು. ಯಾಕಪ್ಪ ಅಂತಂದ್ರೆ ಭಾಳ ಬೇಜಾರಾಗೈತಿ. ಇನ್ಸ್ಟಾಗ್ರಾಮ್ ಸಸ್ಪೆಂಡ್ ಆಗೈತಿ, ಮತ್ತೆ ಸಸ್ಪೆಂಡ್ ಆಯ್ತು. ಏನಪ್ಪ ಅಂತಂತಂದ್ರೆ ಭಾಳ ಕೆಟ್ಟ ಅನ್ಸಾತೈತಿ. ಕೈಯಾಗ ವರ್ಕ್ನೂ ಇಲ್ಲ, ಮತ್ತು ಯಾವ ಕಂಪ್ನಿ ಒಳಗೂ ವೇಕೆನ್ಸಿ ತೊಗೊಳಕತ್ತಿಲ್ಲ. ಅದು ಒಂದು ಬೇಜಾರು ಭಾಳ ಐತಿ. ಮತ್ತು ನೋಡ್ರಿ, ಮಾಡೋ ಕಂಪ್ನಿ ಒಳಗೂ ಕೆಲಸ ಇಲ್ಲ. ಯಾಕಂತಂತಂದರೆ ಅಲ್ಲಿ ವೇಕೆನ್ಸಿ ಇಲ್ಲ, ಪೂರ ಪ್ರೊಡಕ್ಷನ್ ಡೌನ್ ಐತಂತ ಅಲ್ಲಿ ವೇಕೆನ್ಸಿ ಕರೆಯೋದಿಲ್ಲ. ಇದೊಂದು ಭಾಳ ಬೇಜಾರಾಗ್ಬಿಟ್ಟೈತಿ. ಮತ್ತು ಯೂಟ್ಯೂಬ್ ಮಾಡೋದು ಕಡಿಮೆ ಯಾಕೆ ಮಾಡಿನಪ್ಪ ಅಂತಂತಂದ್ರೆ ಇನ್ಸ್ಟಾಗ್ರಾಮ್ ಹೋಗ್ಬಿಡ್ತಲ್ಲ, ಅದ್ರ ಸಂಬಂಧ ಭಾಳ ಬೇಜಾರಾಗ್ಬಿಡುತ್ತೆ. ನೋಡಿರಿ, ಇನ್ಸ್ಟಾಗ್ರಾಮ್ ಜರ್ನಿ ಬಂದ್ಬಿಟ್ಟು ಒಂದು 3 ವರ್ಷದ ಜರ್ನಿ ಅಂತ ಹಿಡ್ಕೊರಿ, 3-4 ವರ್ಷದ ಜರ್ನಿ ಅಂತ ಹಿಡ್ಕೊರಿ. 4 ವರ್ಷದ್ದೇನಿಲ್ಲ, 3 ವರ್ಷ ಆತ ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋಕತ್ತ. ಒಮ್ಮೆ 7,000 ಅಕೌಂಟ್ ಕಳ್ಕೊಂಡೆ. ಅದೇ ರೀತಿ ಸೇಮ್ ಹೋಗಲಿ ಬಿಡ, ಮತ್ತೆ ಪ್ರಯತ್ನ ಮಾಡೋ ಅಂತ ಕೇಸ್ ಮತ್ತೆ ಪ್ರಯತ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಅಂದರೆ 70,000 ಅಂದ್ರೆ 69.7K ಫಾಲೋವರ್ಸ್ ಇದ್ರೆ ಪ್ರತಿಯೊಂದು ಕಂಟೆಂಟ್ನು ಜಾಬ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಪ್ರತಿಯೊಂದು ಕಂಟೆಂಟು ಇಟ್ಟಿದ್ದೆ ಅದ್ರಾಗ ಎಲ್ಲ ಮಿಕ್ಸ್. ಅದೇನು ಕಮ್ಯುನಿಟಿ ಗೈಡ್ಲೈನ್ಸ್ ದಾಟ್ತೋ ಏನೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಿಂದ ಮತ್ತೊಂದು ಅಂದ್ರೆ ಬಿಸಿ ಸುದ್ದಿ ನನಗೆ ಬಂತು. ಏನಪ್ಪ ಅಂತಂದ್ರೆ ಅಕೌಂಟ್ ಸಸ್ಪೆಂಡ್ ಆತ. ಅದ್ರೊಳಗನ ಹ್ಯಾಕರ್ ಅಂತೇಳಿ ಇವರಿಗೆ ರೊಕ್ಕ ಕೊಟ್ಟು ಕೆಲಸ ಒಂದು 10,000 ರೂಪಾಯಿ ಕಳ್ಕೊಂಡೆ. ಅಕೌಂಟ್ ರಿಟರ್ನ್ ಬರಲೇ ಇಲ್ಲ. ಅವರು ಯಾಮಾರಿಸಿಬಿಟ್ರು ನನಗೆ, ನಂಬರ್ ಬ್ಲಾಕ್ ಹಾಕಿ. ಅದೇ ರೀತಿ ಅದು ಹೋಗಲಿ ಮತ್ತೊಂದು ಸಲ ಮತ್ತೆ ಮಾಡೋಣ ಅಂತ ಕೇಸ್ ಮತ್ತೆ ಇನ್ಸ್ಟಾಗ್ರಾಮದ್ದು ಪೇಜ್ ಮಾಡಿದೆ. 22,000 ಫಾಲೋವರ್ಸ್ ಆಗಿದ್ರೆ ರೀಸೆಂಟಾಗಿ ಅದು ಹೋಯ್ತು. 2023, 24, 25, ಇದೊಂದು 26, 23ರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. 3 ವರ್ಷ ಆಗಿತ್ತು ಕಂಟೆಂಟ್ ಸ್ಟಾರ್ಟ್ ಮಾಡಿ. ಏನಿಲ್ಲರಿ, ಜಾಬ್ ಅಪ್ಡೇಟ್ ಕೊಟ್ಕೊಂತನ ಭಾಳ ಮಂದಿ ಕೆಲಸ ಹಚ್ಚಿದ್ದೇನೆ ದೊಡ್ಡ ಸಿಟಿ ಒಳಗೆ. ಪ್ರತಿಯೊಂದು ಜಿಲ್ಲಾದೂ ಕಂಟೆಂಟ್ ಇದ್ದವು, ಎಲ್ಲ ಹಾಳಾತು. ಮತ್ತು ನೋಡ್ರಿ, ಇವಾಗ ಪೂರ ಖಾಲಿ ಜೀರೋ. ಇದೊಂದು ವಿಷಯ ನಾನು ಹಂಚ್ಕೊಳ್ಳೋಕೆ ಭಾಳ ಇದನ್ನು ಬೇಜಾರಾಕೈತಿ. ಯಾಕಪ್ಪ ಅಂತಂದ್ರೆ ಹಿಂಗೆ ಯೂಟ್ಯೂಬ್ ಒಳಗೆ ನಾನು ಹೇಳಿಲ್ಲ ಯಾರಿಗೂ, ಆದರೂ ನಿಮ್ಮ ಮುಂದೆ ಹಂಚ್ಕೊಳಕತ್ತೀನಿ. ಭಾಳ ಬೇಜಾರವಾದ ಸಂಗತಿ ನನಗಿದೆ. ಆದ್ರೂ ಇನ್ನೊಂದು ಪೇಜ್ ಮಾಡಿದೆ ಅಂದರೂ ಮತ್ತು ಹೋಗ್ತೈತಂತೇಳಿ ನನಗೆ 100% ಐತಿ. ಯಾಕಪ್ಪ ಅಂತಂತಂದ್ರೆ ನನಗೆ ಅನ್ಸಂತೈತಿ, ಅದೇನು ಇನ್ಸ್ಟಾಗ್ರಾಮ್ ರೂಲ್ಸ್ ಗೊತ್ತಿಲ್ಲ. ಮತ್ತು ಏನಾದರೂ ಇನ್ಸ್ಟಾಗ್ರಾಮ್ ID ಮಾಡಿದೆ ಅಂತಂತಂದರೆ ಪೇಸ್ ಆಗಿರ್ತೈತಲ್ಲ, ಪೇಸ್ ವೆರಿಫೈ ಮೇಲೆ ಮತ್ತು ಅಕೌಂಟ್ ಸಸ್ಪೆಂಡ್ ಆಕೈತೇನೋ ಅಂತ ಕೇಸ ಪ್ರತಿಯೊಂದು ಮಿನಿ ಬ್ಲಾಗ್ ಹಿಡ್ಕೋರಿ, ಜಾಬ್ ಅಪ್ಡೇಟ್ ಹಿಡ್ಕೋರಿ, ಮತ್ತು ಕೆಲವೊಬ್ರದ್ದು ಏನೋ ಒಂದು ವಿಷಯ ಆಗಲಿ ಎಲ್ಲ ಹಚ್ಕೊತಿದ್ದೆ. ಅದರೊಳಗೆ ಎಲ್ಲ ಹೋಯ್ತು. ನೋಡಿರಿ, ನಾನು ನಮ್ಮ ಡಿಸ್ಟಿಕ್ ಬಂದುಬಿಟ್ಟೆ ಧಾರವಾಡ. ಮತ್ತು ಜಾಬ್ ಇನ್ಫ್ಲೂಯೆನ್ಸ್ ಭಾಳ ಮಂದಿಗೆ ಕೆಲಸ ಕೊಡ್ಸೀನಿ, ಅದಕ್ಕೆ ಪ್ರಶ್ನೆ ಇಲ್ಲ. ಏನೋ ಒಟ್ಟು ಗೊತ್ತಿಲ್ಲ, ಇದೊಂದು ವಿಷಯದೊಳಗೆ ನಾನು ಇನ್ಸ್ಟಾಗ್ರಾಮ್ ID ಹೋಯ್ತು. ಅದ್ರ ಸಂಬಂಧ ಯೂಟ್ಯೂಬ್ ಒಳಗೆ ನಾನು ವಿಡಿಯೋ ಮಾಡಿಲ್ಲ. ಮತ್ತು ಬಂದೀನಿ, ಮತ್ತು ಇದೊಂದು ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ವಿಷಯ ಇವತ್ತಿನ ಅಂತಂತಂದ್ರೆ ಸ್ಟಾರ್ಟ್ ಮಾಡೋಣ ಬರ್ರಿ. ಯಾಕಂತಂದ್ರೆ ಪ್ರತಿಯೊಂದು ಅಪ್ಡೇಟು ಕೊಡ್ತೇನೆ ಅಂತ ಹೇಳಿ ನಾನು ಯೂಟ್ಯೂಬ್ ಒಳಗೆ ವೈರಲ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೂ ನನ್ನ ಕಡೆನೇ ಇರ್ತೈತಿ ಇನ್ಫಾರ್ಮೇಷನ್ ಅಂತ ಕೇಸ ಒಂದು ಇರಲಿ, ನಿಮಗೂ ಹೆಲ್ಪ್ ಆಕೈತಿ ಅಂತ ಕೇಸ ಇದೊಂದು ವಿಡಿಯೋ ಮಾಡಾಕತ್ತೀನಿ. ಪೂರ್ತಿ ನೋಡಿರಿ. ಇರಲಿ, ಇನ್ಸ್ಟಾಗ್ರಾಮ್ ಹೋಗಿದ್ದೇನೆ, ನನಗೆ ಭಾಳ ಫರ್ಕ್ ಬಿದ್ದೈತಿ. ಆದ್ರೂ ಹೊಡ್ತಾ ಬಿದ್ದೈತಿ. ಒಬ್ಬ ಕ್ರಿಯೇಟ್ರಿಗೆ ಬೆಳೆಯತಾನಂತಂದ್ರೆ ಇಂಥವು ಇರುವ ಒಂದು ಸ್ವಲ್ಪ ತಡ್ಕೊಂಡು ಮಾಡ್ಬೇಕಾಕೈತಿ. ಭಾಳ ಇನ್ನರ್ ಪೇನ್ ಅಂದ್ರೆ ಒಳಗೆ ಭಾಳ ನೋವಾಯ್ತು. ಆದ್ರೂ ಹೇಳ್ಕೊಕತ್ತೀನಿ ನಿಮ್ಮ ಮುಂದೆ, ಕ್ಯಾಮ್ರಾ ಮುಂದೆ ಬರಬಾರ್ದಂತ ಅಂದ್ಕೊಂಡಿದ್ದೆ ನಾನು. ಇರಲಿ, ಯೂಟ್ಯೂಬ್ ಒಳಗೆ ಆದ್ರೂ ಜಾಬ್ ಅಪ್ಡೇಟ್ ಕೊಡೋನು, ಇನ್ಸ್ಟಾಗ್ರಾಮ್ ಒಳಗೆ ಬೇರೆ ಕಂಟೆಂಟ್ ಹುಡುಕಿರ ಆತಂತ ಕೆಲಸ ಯೂಟ್ಯೂಬ್ ಕಂಟಿನ್ಯೂ ಮಾಡತ್ತೀನಿ. ನೀವೇನಾದರೂ ಜಾಬ್ ತೊಗೊಳ್ಬೇಕು, ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ತೊಗೋಬೇಕು, ಅಪ್ಡೇಟ್ ಕೊಡ್ಬೇಕು ನಾನು ಅಂತಂತಂದ್ರೆ ನಿನಗೆ ಕೆಲಸ ಇಲ್ಲ, ಏನು ಅಪ್ಡೇಟ್ ಕೊಡ್ತೀವಿ ಅಂತಂತ ಕೆಸ್ ಹಂಗೆ ಅನ್ಬೇಡ್ರಿ. ಯಾಕಂತಂದ್ರೆ ಸುತ್ತಮುತ್ತಲ ಜಿಲ್ಲೆ ಇರ್ಬೋದು, ಊರಿರ್ಬೋದು, ಮತ್ತು ಇಂಡಸ್ಟ್ರಿಯಲ್ ಅಂದರೆ ಕೈಗಾರಿಕಾ ಪ್ರದೇಶಗಳೊಳಗೆ ಪ್ರೈವೇಟ್ ಕಂಪ್ನಿ ಒಳಗೆ ಜಾಬ್ ತೊಗೊಳ್ತಿರ್ತಾರೆ. ಅಲ್ಲಿ ನಾನು ಹೈರಿಂಗ್ ಮಾಡ್ತೀನಿ. ಟ್ರೈ ಮಾಡ್ತೇನೆ ರೀ ಇನ್ಮೇಲೆ ಕಂಟಿನ್ಯೂ ಆಗಿ. ಭಾಳ ಮಂದಿ ಆಕ್ಷೇಪಣೆ ಇಟ್ಟಿದ್ರಿ ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ.
ಒಂದು 2 ಕಂಪ್ನಿವ ದೊಡ್ಡ ದೊಡ್ಡ ಕಂಪ್ನಿವ ಹೈರಿಂಗ್ ಅದ ವರ್ಕ್ ಫ್ರಮ್ ಹೋಮದ್ದು ಅದನ್ನು ನಾನು ತಿಳಿಸ್ಕೊಡ್ತೀನಿ. ಬರ್ರಿ ನನ್ನ ಜೊತೆ ಸ್ಟಾರ್ಟ್ ಮಾಡಿರಿ. ಯಾರಾದರೂ ಹೊಸಬ್ರಿದ್ರೆ ಅಂದ್ರೆ ಚೋಟಾ ಕ್ರಿಯೇಟರ್ಸ್ ಅಂತಾರಲ್ಲ, ಅಂದ್ರೆ ಸ್ಟಾರ್ಟಿಂಗಲ್ಲೇ ಯೂಟ್ಯೂಬ್ ಕಲಿಬೇಕಂತಾರಲ್ಲ ಅಂಥವ್ರು ನಾನು ಬೆಳೀತಾ ಇದ್ದೀನಿ. ಅಂದರೆ ಹೆಂಗಪ್ಪ ಅಂತಂದ್ರೆ ನಾನು ನಮ್ಮ ಯೂಟ್ಯೂಬ್ ಚಾನಲ್ನ ಬಿಲ್ಡ್ ಮಾಡ್ಕೊತೀನಿ. ನಾನು ಕೂಡ ನೀವು ಜಾಯ್ನ್ ಆಗಿರಿ ಅಂತ ಕೆಲಸ ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನೀವು, ನಾನು ಹಿಂದೆ ನೋಡಿರ್ಬೋದು ನೀವು. ಅದ್ರ ಸಂಬಂಧ ಯೂಟ್ಯೂಬ್ ನೀವು ಸ್ಟಾರ್ಟ್ ಮಾಡಿರ್ತೀರಿ ಅಂತಂದ್ರೆ ಪ್ರತಿದಿನಾನು ವಿಡಿಯೋ ಹಾಕ್ತಿರ್ತೀರಿ, ಹಂಗೆ ನಂಬರ್ ಆಫ್ ವ್ಯೂಸ್ ಬರ್ತಿರ್ತಾವೆ. ಬಟ್ ಏನಪ್ಪ ಅಂತಂದ್ರೆ ನೀವು ವೈ ಟಿ ಸ್ಟುಡಿಯೋ ಯೂಟ್ಯೂಬಿಗೆ ಭಾಳ ಹೆಲ್ಪ್ ಮಾಡ್ತೈತಿ. ಯಾಕಪ್ಪ ಅಂತಂದ್ರೆ ವೈ ಟಿ ಸ್ಟುಡಿಯೋ ಒಳಗನೆ ನಿಮ್ದು ಎಲ್ಲ ಬಿಸ್ನೆಸ್ ಇರ್ತೈತಿ. ಅದ್ರೊಳಗನೆ ನೀವು ವ್ಯೂಸ್ ನೋಡ್ಬೋದು, ಅನಾಲಿಸ್ಟ್ ಮಾಡ್ಬೋದು, ಮತ್ತು ಒಳ್ಳೆ ಏನೋ ಒಂದು ನಿಮ್ಮ ವ್ಯೂಸ್ ಎಷ್ಟು ಹೋಗೈತಿ, ವಿಡಿಯೋ ಎಲ್ಲಿ ತನಕ ಅಂದರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗತ್ತಾರ, ಮತ್ತು ಒಳ್ಳೆ ಅದೇ ರೀತಿ ಯೂಟ್ಯೂಬ್ ಕಡೆಯಿಂದ ನಿಮಗೆ ಏನೆಲ್ಲ ಆ್ಯಡ್ಸ್ ಬರಾಕತ್ತಾವ, ಹಂಗೆ ನೀವು ಕಳಿಸಿರೋ ವಿಡಿಯೋದ ಮೇಲೆ ಎಷ್ಟು ಆ್ಯಡ್ಸ್ ಅದಾವ ಅವನ್ನೆಲ್ಲ ನೋಡ್ಬೋದು ನೀವು. ಯೂಟ್ಯೂಬ್ ಸ್ಟುಡಿಯೋ ಭಾಳಷ್ಟು ಮಂದಿಗೆ ಯೂಟ್ಯೂಬ್ ಸ್ಟುಡಿಯೋದ ಯಾರಿಗೂ ಗೊತ್ತಿಲ್ಲ. ಯಾಕಪ್ಪ ಅಂತಂತಂದರೆ ಕ್ರಿಯೇಟರ್ಸ್ಗಳು ಜಾಸ್ತಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೆಸ ಅದ್ರಾಗನ ನೋಡ್ತಿರ್ತಾರೆ. ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸನ ವೈ ಟಿ ಸ್ಟುಡಿಯೋ ಅಂತೇಳಿ ಮಾಡಿರ್ತಾರೆ. ಏನಪ್ಪ ಅಂತಂದ್ರೆ ಭಾಳ ಮಂದಿ ಕೇಳ್ತಿರ್ತೀರಿ, ಹೊಳಮಳ ಅಂದ್ರೆ ಪ್ರಶ್ನೆ ಆಗಿರ್ತೈತೆ ಅವ್ರಿಗೆ, ಏನದು ಏನು ಪ್ರಶ್ನೆ ಅಂತಂತಂದರೆ ಹೊಳಮಳ ಅಂದ್ರೆ ದಿನಕ್ಕೆ ಒಂದು ಸಲ ನೀವು 1000 ಸಲ ನೋಡಿರಿ, 1600 2000 ಸಲ ನೋಡಿರಿ, ಅದೇನು ಫರಕ್ ಬೀಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಭಾಳ ಮಂದಿಗೆ ಅದೇ ತಲೆಯಾಗಿರ್ತೈತಿ, ನಾನು ವ್ಯೂಸ್ ಯಾಕೆ ಕೊಡತ್ತಿಲ್ಲ. ಮತ್ತು ಯೂಟ್ಯೂಬದ್ದು ನಾನು ಹೊಳಮಳ ವೈ ಟಿ ಸ್ಟುಡಿಯೋ ಟಚ್ ಮಾಡಿ ಕೆಲಸ ನಾನು ಡ್ಯಾಶ್ಬೋರ್ಡ್ ನೋಡತ್ತೀನಿ, ಡ್ಯಾಶ್ಬೋರ್ಡ್ ನೋಡೋದಕ್ಕನ ಆಗತೈತೇನೋ ಅಂಥೇಳಿ ಅನ್ಕೊಂಡಿರ್ತಾರೆ ಅವ್ರು. ಮತ್ತು ಇನ್ನೊಂದು ಮೇನ್ ನಾನು ಕ್ಲಿಯರಾಗಿ ಹೇಳ್ತೀನಿ, ಯಾಕಪ್ಪ ಅಂತಂದರೆ ನಾನು ಇವಾಗ ಯೂಟ್ಯೂಬ್ ಅಂದರೆ ಯೂಟ್ಯೂಬರ್ಸ್ಗಳು ಕ್ರಿಯೇಟರ್ಸ್ಗಳು ಬಿಗಿನಿಂಗಲ್ಲಿ ಯಾವ ರೀತಿ ಇರ್ತಾರಲ್ಲ ಅದನ್ನೆಲ್ಲ ನೋಡ್ಕೇಸ್ ಅನಾಲಿಸ್ಟ್ ಮಾಡ್ಕೇಸ್ ನಿಮ್ಗೆ ಹೇಳಕತ್ತೀನಿ. ಆಲ್ಮೋಸ್ಟ್ ನಾನು ಅದನ್ನ ಮಾಡ್ತೀನಿ. ನೀವು ದಿನ ವೈ ಟಿ ಸ್ಟುಡಿಯೋ ನೋಡಿದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅದೇ ಒಂದು ತೆರೆ ಇರ್ತೈತಿ. ಪದೇ ವೈ ಟಿ ಸ್ಟುಡಿಯೋ ನೋಡಿದ್ರೆ ಏನಾದರೂ ವ್ಯೂಸ್ ಡೌನ್ ಆಕವ, ಹಂಗೆ ಆರ್ ಪಿ ಎಮ್ ಕಡಿಮೆ ಆಕತ್ತ, ಇದೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂತಂದ್ರೆ ವೈ ಟಿ ಸ್ಟುಡಿಯೋ ಯೂಟ್ಯೂಬ್ ಸ್ಪೆಷಲಾಗಿ ನಿಮಗೆ ನೋಡ್ಲಿಕ್ಕಂತಕೇನೆ ಯೂಟ್ಯೂಬ್ ಕಂಪ್ನಿಯವ್ರು ಏನಪ್ಪ ಅಂತಂದ್ರೆ ಅಫಿಸಿಯಲ್ ಆಗಿ ವೈ ಟಿ ಸ್ಟುಡಿಯೋ ಅಂತ ಕೇಸ್ ಬಿಟ್ರೆ ನಿಮ್ಮದು ವ್ಯವಹಾರಗಳು ಎಲ್ಲ ಅದ್ರಾಗ ಇರ್ತಾವೆ. ನೋಡಿರಿ, ನಿಮ್ಮ ಟಾಸ್ಕ್ ಸತಕ್ಕೆ ಎಲ್ಲ ಅದ್ರಾಗ ಇರ್ತಾವೆ. ನೀವು ಹೊಳಮಳ ನೋಡೋದ್ರಿಂದ ನಿಮ್ಮ ವಿಡಿಯೋ ವೈರಲ್ ಆಗ್ತಾವೆ, ಮತ್ತು ಅಂದ್ರೆ ವೈರಲ್ ಆಗೋಲ್ಲ, ವ್ಯೂಸ್ ಕಡಿಮೆ ಬರ್ತಾವೆ, ಯಾವುದೇ ರೀತಿ ವೈರಲ್ ಆಗೋದಿಲ್ಲ. ಮಿಲಿಯನ್ ಗಟ್ಟಲೆ ವ್ಯೂಸ್ ಇದ್ದಿದ್ದು ಎಲ್ಲ ಕಡಿಮೆ ಆಗ್ತಾವೆ. ಅದೇನು ಪ್ರಶ್ನೆ ಇಲ್ಲ, ನಿಮ್ಮ ತಲೆಯಾಗಿದ್ರೆ ತಲೆಯಾಗಿ ಹೋಗೋದು ಬಿಡ್ರಿ. ಯಾಕಪ್ಪ ಅಂತಂದರೆ ನೀವು ಏನಪ್ಪ ಅಂತಂದರೆ ಫೋಕಸ್ ಆನ್ ನಿಮ್ಮ ಏನು ಟಾರ್ಗೆಟ್ ಐತಲ್ಲ ಆ ಟಾರ್ಗೆಟ್ ಮಾಡಿರಿ. ಅದೊಂದು ವಿಷಯ ನಾನು ಹೇಳಕ್ಕೆ ಬಂದಿದ್ದೆ. ಏನಪ್ಪ ಅಂತಂದರೆ ನೀವು 1000 ಸಲ ಅಲ್ಲ, 2000 ಅಲ್ಲ, 10,000 ಸಲ ನೋಡಿದರೂ ಏನು ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ವೈ ಟಿ ಸ್ಟುಡಿಯೋ ಮಾಡಿರೋದನ್ನು ಏನಪ್ಪ ಅಂತಂದ್ರೆ ನೀವು ಕ್ರಿಯೇಟರ್ಸ್ಗಳಿಗಿನ ಮಾಡಿರ್ತಾರೆ. ಅದನ್ನು ಏನಪ್ಪ ಅಂತಂದ್ರೆ ನಿಮ್ದು ಯೂಟ್ಯೂಬ್ ನೀವು ಏನಾದರೂ ಹೋಲ್ಡರ್ ಆಗಿದ್ರಿಪ್ಪ ಅಂತಂದರೆ, ನೀವೇ ಅಡ್ಮಿನ್ ಆಗಿದ್ದೀರಿ ಅಂದರೆ ನಿಮಗಾಗಿ ಯೂಟ್ಯೂಬದ್ದು ಇದನ್ನು ಮಾಡಿರ್ತಾರೆ. ಅದ್ರ ಸಲುವಾಗಿ ಯೂಟ್ಯೂಬದ್ದು ಏನಾದರೂ ಪ್ರಾಬ್ಲಮ್ ಇತ್ತಂತಂದ್ರೆ ತಲೆ ಕೆಡಿಸ್ಕೋಬೇಡ್ರಿ. ಪ್ರಾಬ್ಲಮ್ಸ್ ಇರ್ತಾವೆ, ಏನಪ್ಪ ಅಂತಂದ್ರೆ ರಿಸೀವ್ ಕಂಟೆಂಟ್ ಕಾಪಿರೈಟ್ಸ್ ಇರ್ತಾವೆ, ಅವನ್ನೆಲ್ಲ ಅವಾಯ್ಡ್ ಮಾಡಿರಿ. ಆದಷ್ಟು ಓನ್ ಕ್ರಿಯೇಟ್ ಮಾಡಿರಿ. ಏನಾದರೂ ನಿಮ್ಮ ಕಂಟೆಂಟ್ ಡಿಫ್ರೆಂಟಾಗಿ ಕಂಟೆಂಟ್ ಮಾಡಿರಿ. AI ಯೂಸ್ ಮಾಡಬೇಡ್ರಿ. ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಬಿಗಿನರ್ಸ್ಗಳು ಭಾಳ ಮಂದಿ ಅದಾರ, ಮತ್ತು ಹಂಗೆ ಕಮೆಂಟ್ಸ್ ಹಾಕಿ ಪ್ರಶ್ನೆ ಕೇಳೋರು ಅದಾರ. ನಿಮ್ಗೇನಾದರೂ ಡೌಟ್ಸ್ ಇತ್ತಂದ್ರೆ ನನಗೆ ಕೇಳಿರಿ. ಮತ್ತು ನನ್ನೂ ಏನು ಮಿಲಿಯನ್ ಗಟ್ಟಲೆ ಯಾವುದೇ ರೀತಿ ವ್ಯೂಸ್ ಇಲ್ಲ, ಆದ್ರೂ ನಾನು ನನಗೆ ಎಷ್ಟು ನಾಲೆಜ್ ಐತಲ್ಲ ಯೂಟ್ಯೂಬದ್ದು ಅದನ್ನು ನಿಮ್ಗೆ ಹೇಳಕ್ಕೆ ಬಂದೀನಿ. ಅದರ ಸಂಬಂಧ ವೈ ಟಿ ಸ್ಟುಡಿಯೋ ಪದೇ ನೋಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ವಿಡಿಯೋ ವೈರಲ್ ಆಗೋದೈತಿ ಅಂದರೆ ಯಾವುದೇ ರೀತಿ ಆದ್ರೂ ವೈರಲ್ ಆಗ್ತಾವೆ. ಅದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಬಂದಿದ್ದೆ. ಇಷ್ಟ ನೋಡಿರಿ ಇವತ್ತಿನ ವಿಡಿಯೋ. ಯಾಕಪ್ಪ ಅಂತಂದ್ರೆ ನಂದು ಇನ್ಸ್ಟಾಗ್ರಾಮ್ ಹೋಗಿದ್ದಕ್ಕನ ಭಾಳ ಬೇಜಾರಾಗೈತಿ, ಬೇರೆ ಏನು ಪ್ರಾಬ್ಲಮ್ ಏನಿಲ್ಲ. ಅದಕ್ಕೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡತ್ತೀನಿ. ಯೂಟ್ಯೂಬದ್ದು ಎಜುಕೇಷನ್ ಮಾಡೋದು ಅಂದ್ರೆ ಅದ್ರ ಕೂಡ ಹೋಗ್ಬಿಡೋನು. ಯಾಕಂತಂದರೆ ಯೂಟ್ಯೂಬ್ ಒಳಗೆ ಒಂದು ಸ್ವಲ್ಪ ಏನೋ ಒಂದು ಬಾಳೆ ಕಂಡ್ಕೋಬೋದು, ಒಂದು ಸ್ವಲ್ಪ ಏನಾದರೂ ಅರ್ನಿಂಗ್ಸ್ ಕಾಣ್ತೀವಿ ಅಂತಂದರೆ ಯೂಟ್ಯೂಬ್ ಒಳಗೆ ಕಾಣಿಸ್ಬೋದು. ಥ್ಯಾಂಕ್ಸ್ ಫಾರ್ ಯೂಟ್ಯೂಬ್. ಯಾಕಂತಂದರೆ ಯೂಟ್ಯೂಬಿಗೆ 10 ಸಲ ಅಲ್ಲ 100 ಸಲ ಥ್ಯಾಂಕ್ಸ್ ಹೇಳಿದ್ರೂ ನಡೀತೈತೆ. ಯಾಕಂದರೆ ಎಷ್ಟೋ ಅನ್ಎಂಪ್ಲಾಯ್ಮೆಂಟ್ ಅದ, ಅವರ ಕ್ರಿಯೇಟರ್ಸ್ಗಳಿಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಲಕ್ಷ ಕೋಟಿ ಗಟ್ಟಲೆನ ಅರ್ನಿಂಗ್ಸ್ ಮಾಡಿರ್ತಾರೆ. ಅದ್ರ ಸಲುವಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ವೈ ಟಿ ಸ್ಟುಡಿಯೋ ಪದೇ ನೋಡೋದ್ರಿಂದ ನಿಮ್ದು ಯಾವುದೇ ರೀತಿ ಅರ್ನಿಂಗ್ಸ್ ಡೌನ್ ಆಗೋದಿಲ್ಲ, ವ್ಯೂಸ್ ಡೌನ್ ಆಗೋದಿಲ್ಲ, ವಿಡಿಯೋ ವೈರಲ್ ಅವೆಲ್ಲ ಬಿಟ್ಬಿಡ್ರಿ. ಎಲ್ಲ ವೈರಲ್ ಆಗತ್ತವ. ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿ ಆದಷ್ಟು ಟೈಮ್ ನೋಡಿ ಕೆಲಸ ಅಂದರೆ ಶಾರ್ಟ್ ಟೈಮ್ ಬೆಸ್ಟ್ ಟೈಮ್ ಅಂತ ಇರ್ತಾವೆ, ಅವನ್ನೆಲ್ಲ ನೋಡಿ ಕೆಲಸ ವಿಡಿಯೋ ಅಪ್ಲೋಡ್ ಮಾಡಿರಿ. ಆಲ್ ದ ಬೆಸ್ಟ್ ಫ್ಯೂಚರ್ ಐತಿ, ಮಾಡ್ಕೋರಿ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಮಾಡಬೇಕು ಅಂತ ಕೆಲಸ ನೀವೇನಾದರೂ ಕಮೆಂಟ್ ಮಾಡಿದ್ರಿ ಅಂದರೆ ನಾನು ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಧನ್ಯವಾದಗಳು.